ಇದು ಅಮಿತ್ ಶಾ ಅವ್ರಿಗೆ ಹೇಳ್ತಾ ಇರೋದು. ನಿಮಗೆ ರಾಜ್ಯದಲ್ಲಿ ಯಾವ್ಯಾವ ಎಮ್ ಎಲ್ ಎ ಏನೇನು ಕೆಲಸ ಮಾಡಿದ್ದಾನೆ ಅಂತ ಗೊತ್ತಾ? ಅಥವಾ ಮಾಡ್ಬೋದು, ಅಥವಾ ಮಾಡಿದ್ದಾನೆ, ಮಾಡ್ತಾಯಿದ್ದಾನೆ ಅಂತ ಸೆಂಟ್ರಲಲ್ಲಿ ಕೂತ್ಕೊಂಡು ನೀವು ಹೆಂಗೆ ಅವ್ರಗಳ ಬಗ್ಗೆ ತಿಳ್ಕೊತೀರಾ? ತಿಳ್ಕೊಂಡಾಗ ಹೆಂಗೆ ತಿಳ್ಕೊತೀರಾ? ಇಲ್ಲಿರೋರ ಹತ್ರನೇ ತಿಳ್ಕೊತೀರಾ. ಅಂದರೆ ಯಡಿಯೂರಪ್ಪ ಅವ್ರಿಗೆ ಗೊತ್ತಲ್ವ ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ, ಮಾಡ್ತಾಯಿದ್ದಾರೆ, ಮಾಡ್ಬೋದು ಅಂತ. ಅವ್ರೇನೋ ಟಿಕೆಟ್ ಲಿಸ್ಟನ್ನೆಲ್ಲ ರೆಡಿ ಮಾಡೋರೆ, ನೀವು ನೋಡಿದ್ರೆ ತಿರ್ಗಾ ಚೇಂಜಸ್ ಮಾಡ್ತಾಯಿದ್ದೀರಾ. ಇದು ಬೇಕಾ? ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನಿಮ್ಮಲ್ಲೇ ನಂಬಿಕೆ ಇಲ್ಲ. ಮೋದಿಯವರೇ, ನಾನು ನಿಮ್ಗೆ ಹೇಳಿದ್ದೀನಿ, ಕರ್ನಾಟಕದ ವಿಷಯ ಯಡಿಯೂರಪ್ಪ ಅವ್ರಿಗೆ ಬಿಟ್ಬಿಡಿ. ಯಾಕಂದರೆ ಯಡಿಯೂರಪ್ಪ ಅವ್ರಿಗೆ ಗೊತ್ತಿರೋಷ್ಟು ನಿಮಗೂ ಗೊತ್ತಿಲ್ಲ, ಅಥವಾ ಅಮಿತ್ ಶಾ ಅವ್ರಿಗೂ ಗೊತ್ತಿಲ್ಲ. ಆಮೇಲೆ ಅಮಿತ್ ಶಾ ಅವ್ರಿಗೂ ಎಲ್ಲೋ ಕೂತ್ಕೊಂಡು ಯಾರೋ ಮಾತು ಕೇಳಿ ಯಾರನ್ನೋ ಯಾರಿಗೋ ಎಮ್ ಎಲ್ ಎ ಟಿಕೆಟ್ ಕೊಟ್ಟು ಪಕ್ಷ ಹೆಸರು ಹೋಗುತ್ತೆ, ಪಕ್ಷನೂ ಹೋಗುತ್ತೆ. ಅದಾದಮೇಲೆ ನೀವೇ ಯೋಚನೆ ಮಾಡಿ. ಯಾಕಂದರೆ ಯಡಿಯೂರಪ್ಪ ಅವ್ರಿಗೆ ಗೊತ್ತು ಯಾವ ವ್ಯಕ್ತಿ ಕೊಡಬೇಕು ಟಿಕೆಟು, ಯಾವ ವ್ಯಕ್ತಿ ಕೆಲಸ ಮಾಡಿದ್ದಾನೆ, ಮಾಡ್ತಾಯಿದ್ದಾನೆ, ಮಾಡ್ಬೋದು ಅಂತ. ತಿರ್ಗಾ ಅಮಿತ್ ಶಾ ಅವ್ರ ತಲೆ ಹಾಕ್ತವ್ರೆ. ಇದರಿಂದ ಬಿ ಜೆ ಪಿ ಪಕ್ಷಕ್ಕೆ ಏಟಾಗುತ್ತೆ, ಮೋದಿಯವ್ರಿಗೆ ಏಟಾಗುತ್ತೆ. ಆಮೇಲೆ ಹಂಗೆ ನೀವು ಯೋಚನೆ ಮಾಡಬೇಕಾಗಿರೋದು, ಯಡಿಯೂರಪ್ಪ ಅವ್ರಿಗೆ ಬೆಲೆ ಇಲ್ವಾ? ಯಡಿಯೂರಪ್ಪ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದವರು. ಯಡಿಯೂರಪ್ಪ ಅವ್ರಿಗೆ ಗೊತ್ತು ಯಾರ್ಯಾರು ಹೆಂಗೆ ಅಂತ. ಅಮಿತ್ ಶಾ ಅವ್ರು ಡೆಲ್ಲಿಯಲ್ಲಿ ಕೂತ್ಕೊಂಡು ಯಾರ್ಯಾರು ಹೆಂಗೆ ಅಂತ ಗೊತ್ತಾ? ಅಕಸ್ಮಾತ್ ಅವ್ರಿಗೆ ಗೊತ್ತಾಗಬೇಕಂದ್ರೆ ಇಲ್ಲಿರೋ ವ್ಯಕ್ತಿಗಳ ಹತ್ರನೇ ಕೇಳಬೇಕು. ಇಲ್ಲಿರೋ ವ್ಯಕ್ತಿಗಳಲ್ಲೇ ಎಷ್ಟೋ ಜನ ಯಡಿಯೂರಪ್ಪ ಅಂದರೆ ಆಗಲ್ಲ, ಯಡಿಯೂರಪ್ಪ ಅವರು ಆಗಲ್ಲ ಅಂದಾಗ ಏನೇನು ಸ್ಪ್ರೆಡ್ ಮಾಡ್ತಾರೆ. ಆಮೇಲೆ ಅದೇನೋ ಪಾದಯಾತ್ರೆ, ರಕ್ಷಣೆ ಯಾತ್ರೆ ಅಂತೆಲ್ಲ ಮಾಡ್ತಿದ್ದೀರಾ. ಜನರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳೋದು ಗೊತ್ತು. ರಾಜಕೀಯದ ವ್ಯಕ್ತಿಗಳು ತಾವುಗಳು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳೋದನ್ನ ಫಸ್ಟು ತಿಳ್ಕೊಳ್ಳಿ. ನಮ್ಗೆ ಯಾರಿಗೂ ರಕ್ಷಣೆ ಬೇಡ, ನಾವು ನಮ್ಮ ರಕ್ಷಣೆ ನಾವು ಮಾಡ್ಕೊತೀರಿ. ಆದರೆ ನೀವು ರಕ್ಷಣೆ ಮಾಡಬೇಕಾಗಿರೋದು ದೇಶನ, ರಾಜ್ಯನ, ನಿಮ್ಮನ್ನು ನಂಬಿರೋ ಕೆಲವು ವ್ಯಕ್ತಿಗಳನ್ನ, ಎಲ್ಲ ವ್ಯಕ್ತಿಗಳನ್ನೆಲ್ಲ ಅದು ಯಾವ ರೀತಿ ರಕ್ಷಣೆ ಮಾಡ್ತೀರ ಗೊತ್ತಾ? ನಮ್ಮ ಪ್ರಾಣ ಏನು ಹೋಗಲ್ಲ, ನಮ್ಮ ಪ್ರಾಣ ಯಾರು ತೆಗಿತೀನಿ ಅಂತ ಬರ್ತಿಲ್ಲ. ಆದರೆ ನೀವು ಅರ್ಥ ಒಂದು ಮಾಡ್ಕೊಬೇಕು, ನೀವು ರಕ್ಷಣೆ ಮಾಡಬೇಕಾಗಿರೋದು ನಮಗೆ ಯಾವುದಾದ್ರು ಸುಳ್ಳು ಆಶ್ವಾಸನೆ ಇರುತ್ತೋ, ಮೋಸಗಳಿರುತ್ತೋ ಅದರಿಂದ ರಕ್ಷಣೆ ಮಾಡಬೇಕು. ಅದು ನೀವು ಕೊಡದೇ ಇದ್ದರೆ ಸಾಕು, ಆಟೋಮೆಟಿಕ್ ನಮ್ಗೆ ರಕ್ಷಣೆ ಸಿಗುತ್ತೆ. ಬಾಯ್ ಫ್ರಮ್ ಯರ್ ಫೈರಿಂಗ್ ಸ್ಟಾರ್ ವಿಶ್ವ ವೆಂಕಟ್.